ಬಿ ಜೆ ಪಿ ಆರೋಪ ಸರ್. ಬಿ ಜೆ ಪಿಯವ್ರ ಆರೋಪ ಅವ್ರು ಮಾಡ್ತಾರೆ. ಇಡೀ ಇತಿಹಾಸದಲ್ಲಿ ಸರ್ಕಾರ ಇದ್ದಾಗ ಬೈ ಚುನಾವಣೆ ಬಂದಾಗ ಎಲ್ಲರೂ ಧಾವಿಸಿ ಬರ್ತಕ್ಕಂಥದ್ದು ಮತ್ತು ಅವರ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾದಂಥ ವಿಚಾರ. ಇದನ್ನು ಪ್ರತಿಷ್ಠೆ ಆಗಿ ತೊಗೊಳೋವಂಥ ವಿಚಾರ ಅಲ್ಲ. ಅದನ್ನು ಬಿ ಜೆ ಪಿಯವ್ರು ತಗೋತಾರೆ. ಸರ್ಕಾರ ಇದೆ ಅಂತ ಅಂದಮೇಲೆ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಯಾರ್ಯಾರು ನಮಗೆಲ್ಲ ನಮ್ಮ ಬೋರ್ಡ್ ಚೇರ್ಮನ್ಗಳು ಮಾಡಿದ್ದಾರೆ. ನಾವೇನೋ ಜನಕ್ಕೆ ಸಹಾಯ ಮಾಡಿರ್ತೀವಿ. ಅವ್ರಿಗೆ ನೋಡಪ್ಪ ನಾವು ಇಂಥ ಸಹಾಯ ಮಾಡಿದ್ವಿ, ನಮ್ಮ ಪಾರ್ಟಿಗೆ ಓಟ್ ಹಾಕಪ್ಪ ಅಂತ ಕೇಳಬೇಕಲ್ಲ, ನಾವೆಲ್ಲ ಮಂತ್ರಿಗಳು ಕೇಳಬೇಕಲ್ಲ, ಅದಕ್ಕೆ ಬರ್ತೀವಿ. ಅವರು ಬೈ ಚುನಾವಣೆ ಮಾಡೋ ಅವ್ರ ಸರ್ಕಾರ ಇದ್ದಾಗ ಧಾವಿಸ್ಬತ್ತರಲ್ಲ ಅಂತ ಇಡೀ ಇದೇ ಇರೋದು. ಅದು ಯಾಕೆ ಈಗ ಟೀಕೆ ಮಾಡ್ತಾರೆ? ಇದು ಒಳ್ಳೆಯದಲ್ಲ. ಇದು ನಾವಿದ್ದಾಗ ಮಾಡ್ತಾಯಿದ್ದೆ, ಈಗ ಅವರು ರೂಲಿಂಗಲ್ಲಿದ್ದಾರೆ, ಅವ್ರು ಮಾಡ್ತಾವ್ರೆ ಅಂತ ಅನ್ನಿಸ್ಕೊಂಡು ಅವ್ರ ಕೆಲಸ ಅವ್ರು ಮಾಡಬೇಕು. 2 ಕ್ಷೇತ್ರಕ್ಕೆಲ್ಲ ಭರವಸೆ ಇದೆ ಸರ್. 100ಕ್ಕೆ 100 ಇದೆ. 100ಕ್ಕೆ 100 ಭಾಗ ಎರಡೂ ಕ್ಷೇತ್ರವನ್ನು. ಇದು ದಾವಣಗೆರೆ, ನಾನು ಬಾಗಲಕೋಟೆಗೆ ಹೋಗಿಲ್ಲ. ದಾವಣಗೆರೆ ಅಂತೂ ಅದು ಯಾರು ಏನೇ ಹೇಳಿ 25,000 to 30,000 ಲೀಡ್ನಲ್ಲಿ ಗೆಲ್ಲುತ್ತೆ. ನಾವೆಲ್ಲ ತಿರುಗಿದ್ದೀನಿ. ಸಿದ್ದರಾಮಯ್ಯ ಸರ್ಕಾರ ಈ ಹುಟ್ಟು ಮಕ್ಕಳ ಮೇಲೆ 1.5 ಲಕ್ಷ ಸಾಲ ಮಾಡಿದ್ದಾರೆ. ಈಗ ಹುಟ್ಟೋ ಮಕ್ಕಳಿಗೆ ಇದಲ್ಲ. ಈಗ ಸಾಲ ಯಾತಕ್ಕೆ ಮಾಡ್ತಾರೆ? ಸಾಲನ ಟ್ರಂಪ್ ಮಾಡಿದಾರಪ್ಪ. ಅಮೇರಿಕಾದಲ್ಲಿ ಎಷ್ಟು ಶತಕೋಟಿ ಡಾಲರ್ ಸಾಲ ಐತಿ ಅಂತ ಕೇಳಿ ಮಾಡಿದ್ದಾರೆ. ಈ ರಾಜ್ಯದಲ್ಲೂ ಸಾಲ ಮಾಡಿದ್ದಾರೆ. ಭಾರತ ದೇಶವೂ ಸಾಲ ಮಾಡಿದೆ. ಭಾರತ ದೇಶ ಅಲ್ಲೂ 1.5 ಲಕ್ಷ ಫರ್ ಹೆಡ್, ಒಬ್ಬ ಮನುಷ್ಯನಿಗೆ 1.5 ಲಕ್ಷ ಸಾಲ ಅವರು ಮಾಡಿದ್ದಾರೆ. 218 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅವರು. ಅವರ ಸಾಲ ಮಾಡಿಲ್ವಾ? ಅವರು ಸಾಲ ಮಾಡಿದ್ದಾರೆ. ಎಲ್ಲರೂ ಸಾಲ ಮಾಡ್ತಾರೆ. ಸಾಲ ಯಾತಕ್ಕೆ ಮಾಡ್ತಾರೆ ಅಂದರೆ, ಈ ಆದಾಯ ಬರ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಒಂದು ತಿಂಗಳು ಡೌನ್ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಆವಾಗ ಬಾರೋಯಿನ್ ಮಾಡ್ತಕ್ಕಂಥದ್ದು, ಅದು ಅಡ್ಜಸ್ಟ್ಮೆಂಟ್ಗೋಸ್ಕರ ಮಾಡ್ಕೋತಾರೆ. ಅದು ಎಲ್ಲರೂ ಮಾಡೋವಂಥದ್ದು. ಅಸೆಟ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಆ ಸಾಲ ಮಾಡಿದ್ದು ಒಂದು ಅಸೆಟ್ ಕ್ರಿಯೇಟ್ ಆದಾಗ ಆ ಕ್ರಿಯೇಟ್ನಿಂದ ಬಂದಂಥದ್ದು ಆ ಸಾಲವನ್ನು ತೀರಿಸುತ್ತೆ. ಕಾಂಗ್ರೆಸ್ ಪಕ್ಷ ಲೋಪಗಳನ್ನು ಚಾರ್ಜ್ ಶೀಟ್ ಆಗಿ ಸಿ ಟಿ ರವಿ ಅವರು ಬಿಡುಗಡೆ ಮಾಡಿದ್ದಾರೆ ನಿನ್ನೆ. ಏನು ಲೋಪಗಳು? ಇವ್ರದ್ದು ಬೊಮ್ಮಾಯಿಯವ್ರ ಸರ್ಕಾರ, ಬೊಮ್ಮಾಯಿಯವ್ರ ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಸುಲಿಗೆ ಮಾಡಿದರು, ಏನೇನು ಮಾಡಿದರು, ಏನೇನು ನಡೀತು, ಎಲ್ಲ ಒಂದು 2-3 ವರ್ಷಕ್ಕೆ ಮರ್ತ್ಕೊಬಿಡೋದ? ಇವರು ಬೊಮ್ಮಾಯಿಯವ್ರ ಸರ್ಕಾರ ಕ್ಯಾಬಿನೆಟ್ಟಲ್ಲಿ ಏನೇನು ಆಯಿತು, ಏನೇನು ಎತ್ತಕ್ಕೋಸ್ಕರ ಹಿಂಗಾಯಿತು, ಅವ್ರ ಸರ್ಕಾರ ಫೇಲ್ ಆಯಿತು, ಅದು ಗೊತ್ತಿಲ್ವಾ? ಈಗ ಜನ ತೀರ್ಮಾನ ಮಾಡ್ತಾರೆ. ಒಂದು ವೇಳೆ ಇನ್ನು ಮುಂದೆ ಚುನಾವಣೆ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡ್ಕೊಳ್ದೇ ಇದ್ದರೆ ಜನ ತೀರ್ಮಾನ ಮಾಡ್ತಾರೆ. ಇವರು ಬಿ ಜೆ ಪಿಯವರು ಹರಿಶ್ಚಂದ್ರರು ಆಗಿದ್ದರೆ ಇವರು ಬಂದು ಯಾರನ್ನಾರು ಟೀಕೆ ಮಾಡ್ಬೋದು. ಇವ್ರು ಮಾಡಿದ್ದು ಅದೇ. ಏನು ಮಾಡಿದ್ದಾರೆ? ಇವತ್ತು ಆಯಿತು, ಏನಾಗಿದೆ ಇಲ್ಲಿ? ಯಾವುದು ಅಭಿವೃದ್ಧಿ ಕೆಲಸ ನಿಂತಿದೆ? ಯಾವುದು ಗ್ಯಾರಂಟಿ? ಇವತ್ತು 1,34,000 ಕೋಟಿ ಇವತ್ತು ಕೊಟ್ಟಿದ್ದಾರೆ ಗ್ಯಾರಂಟಿಗೆ. ಬಡವರಿಗೆ ಸೇರಿಲ್ವ ಅದು? ಬಡವರು ಅಸೆಟ್ ಕ್ರಿಯೇಟ್ ಆಗಿಲ್ವಾ? ಬಡವರ ಆರ್ಥಿಕ ಇದಕ್ಕೆ ಮೇಲ್ದರ್ಜೆ ಆಗಿಲ್ವಾ? ಎಷ್ಟು ಸಂಸಾರಗಳು ಇವತ್ತು ಬದುಕಿದಾವೆ ಇದರಿಂದ. ಬಿಜೆಪಿ ಒಂದು ಹೊಸ ಜಪ ಶುರು ಮಾಡೋದು, ಹಿಂದುಳಿದವರ ನಡೆ ಬಿಜೆಪಿ ಕಡೆ ಅಂತೇಳಿ. ಅವ್ರದ್ದು ಅದು ಹೇಳ್ತಲೇ ಇರ್ತಾರೆ ಅವರು. ಹಿಂದುಳಿದ ವರ್ಗ ಯಾವತ್ತೂ ಕೂಡ ಆ ಒಂದು ಬಿ ಜೆ ಪಿಯನ್ನು ಬೆಂಬಲಿಸಿರ್ತಕ್ಕಂಥ ಇತಿಹಾಸ ಇಲ್ಲ ಇದೆ ಈ ರಾಜ್ಯದಲ್ಲಿ. ನಾನು ನೋಡ್ಕೊಂಬಂದಂಗೆ ಅವ್ರಿಗೆ ಯಾವತ್ತೂ ಬಿ ಜೆ ಪಿ ಅಲರ್ಜಿ. ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರ್ಯಾರು ಅಹಿಂದ ವರ್ಗ ಇದೆ, ಅಹಿಂದ ಅಂತೇಳಿ ಏನು ವರ್ಗ ಇದೆ, ಅದು ಬಹುತೇಕ ಕಾಂಗ್ರೆಸ್ಗೆ ಕೊಡೋದ್ರಿಂದಲೇ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ಅದನ್ನು ಅವರು ಹೇಳ್ತಕ್ಕಂಥದ್ದು ಸುಳ್ಳು. ಅಹಿಂದ ನಡೆ ಅಂತ ಹಾಕ್ಯತಾರೆ, ಸುಮ್ಮನೆ ಹಾಕತ್ತಾರೆ. ಅಲ್ಲೂ ಯಾರೋ ಪಾರ್ಟಿ ವರ್ಕರ್ಸು ಅವರ ಇದು ಒಂದಿರೋರು ಒಂದು 5-10% ಇರಬೇಕು. ಅಂದರೆ ಬಹುತೇಕ
ವರ್ಗದ ಮೆಜಾರಿಟಿ ನಮ್ಮ ಕಡೆ ಇದೆ. ಅಹಿಂದ ವರ್ಗ ನಮ್ಮ ಕಡೆ ಇದೆ. ಓಕೆ